Galleries. Okay. How can we reduce water evaporation when watering plants? By dripping method we can use. Dripping method. I asked about ಆಹಾರದ ಮಹತ್ವ ಏನು ಅಂತ ಆ ಸಂಸ್ಕಾರ ನಾವು ಇನ್ನೂ ಕೊಡ್ತಿರಲ್ಲ, ಹಾಗಾಗಿ ಅವ್ರಿಗೆಲ್ಲ ಅರ್ಥ ಆಗಿರಲ್ಲ. ಅವ್ರಿಗೆಲ್ಲ ಆಟ ಬೇಕಾದಾಗ ಸಿಗತ್ತೆ, ಬೇಡ ಅಂದಾಗ ಮುದ್ದಿನ ಮಕ್ಕಳು ಇರ್ತಾರೆ ಈ ಕಾಲದಲ್ಲಿ, ಒಂದೊಂದೇ ಮಕ್ಕಳು ಎರಡೆರಡು ಮಕ್ಕಳು. ಸೊ ಮುದ್ದು ಜಾಸ್ತಿ. ಮತ್ತು ಎಲ್ಲರೂ ಸ್ವಲ್ಪ ಭಾರತದಲ್ಲಿ ಸ್ವಲ್ಪ ಶ್ರೀಮಂತರಾಗಿದ್ದಾರೆ, ಅಫೋರ್ಡಬಿಲಿಟಿ ಎಲ್ಲರ ಕಡೆ ಇರುತ್ತೆ, ಏನು ಬೇಕಾದ್ರೂ ತೋರಿಸ್ಬೋದು. ಸೊ ವೇಸ್ಟ್ ಮಾಡದೇ ಇರೋ ಹಾಗೆ ಕೆಲವು ಅಭ್ಯಾಸಗಳು ಏನು ಮಾಡಿಸ್ಬೋದು ಅಂದರೆ ಸ್ವಲ್ಪ ಹಾಕೋದು, ಆಮೇಲೆ ಬೇಕಾ ಇನ್ನೊಂದು ಸ್ವಲ್ಪ ಕೇಳಿ ಮತ್ತೆ ಮತ್ತೆ ಬಡಿಸೋದು. ನಮಗೇನು ಅನಿಸುತ್ತೆ, ಪೇರೆಂಟ್ಸ್ಗೆ ಮಕ್ಕಳು ಜಾಸ್ತಿ ತಿನ್ನಲಿ ಅನಿಸುತ್ತೆ, ಅದಕ್ಕೆ ಪ್ಲೇಟ್ ಫುಲ್ ಹಾಕ್ಕೊಡೋದು ಅದೊಂದು. ಮತ್ತು ಇನ್ನೊಂದು ಸ್ವಲ್ಪ ಆಫ್ ದ ಟಾಪಿಕ್ ಹೋಗ್ತೀನಿ. ಸೊ ಒಂದು ವಿಷಯ ಎಲ್ಲರೂ ನಾನು ನಿವೇದನೆ ಅಂದರೆ, ಆಚೆ ಎಲ್ಲರೂ ಬೆಂಗಳೂರು ಎಲ್ಲರೂ ಫುಡ್ಡಿ ಆಚೆ ಎಲ್ಲರೂ ಪಾನಿಪುರಿ ತಿಂತಾರೆ, ಪಾನಿಪುರಿ ಮಸಾಲೆ ಪುರಿ ಎವ್ರಿ ಒನ್ಸ್ ಫುಡ್. ಸೊ ಮೊದಲೆಲ್ಲ ಏನು ಮಾಡ್ತಿದ್ರು, ಪಾರ್ಸೆಲ್ ಪಿಂಗಾಣಿ ಇದ್ರಲ್ಲಿ ಕೊಡ್ತಿದ್ರು, ಈಗ ಎಲ್ಲೇ ಹೋಗಿ ಪ್ಲಾಸ್ಟಿಕಲ್ಲೇ ಕೊಡ್ತಿದ್ರು. ಸೊ ನಾನು ಸುಮಾರು ಹೊಗೆ ಚಾಟ್ಸ್ ಎಲ್ಲ ಇದೆಯಲ್ಲ, ಅಲ್ಲಿ ಹೋದಾಗ ಸ್ಟೀಲ್ ಪ್ಲೇಟಲ್ಲಿ ಕೊಡಿ ಅಂತ, ಪ್ಲಾಸ್ಟಿಕ್ ಬೇಡ ನನಗೆ ಸ್ಟೀಲ್ಗೆ ಹಾಕ್ಕೊಡಿ ಅಂತ. ಸೊ ನೀವು ಅದನ್ನ ಫೋರ್ಸ್ ಮಾಡಿ ಅಂಗಡಿಯವ್ರಿಗೆ, ಸೊ ಯಾವಾಗಲೂ ಪ್ಲಾಸ್ಟಿಕ್ ಬೇಡ ಸ್ಟೀಲ್ಗೆ ಹಾಕ್ಕೊಡಿ ಅಂತ ಫೋರ್ಸ್ ಮಾಡಿ. ಸೊ ಅಂಗಡಿಯವರು ಸ್ವಲ್ಪ ಚೇಂಜ್ ಮಾಡ್ತಾರೆ. ಸೊ ಅದರಲ್ಲೂ ಸ್ಪೆಷಲಿ ಬ್ಲ್ಯಾಕ್ ಪ್ಲಾಸ್ಟಿಕ್ ಇರುತ್ತಲ್ಲ, ದಟ್ ಈಸ್ ವೆರಿ ಡೇಂಜರಸ್ ಆ್ಯಂಡ್ ಇಟ್ ಕುಡ್ ಆಲ್ಸೋ ಬಿ ವೆರಿ ಕಾರ್ಸಿನೋಜೆನಿಕ್. ಈಗ ನೀವು ಕೇಳ್ತಿರೋ ಹಾಗೆ ಕ್ಯಾನ್ಸರ್ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಬೆಳೀತಾ ಇದೆ. ಅದಕ್ಕೆ ಮೂಲ ಕಾರಣ ಪ್ಲಾಸ್ಟಿಕ್ಸ್. ಸೊ ಪ್ಲಾಸ್ಟಿಕ್ ಅನ್ನೋದು ಮೈಕ್ರೋ ಪ್ಲಾಸ್ಟಿಕ್ ಆಗುತ್ತೆ, ಗಾಳಿನಲ್ಲೂ ಇರುತ್ತೆ, ಜಲದಲ್ಲೂ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಸೊ ಮೈಕ್ರೋ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅಂದರೆ ಇನ್ನೂ ಒಂದು ರಿಕ್ವೆಸ್ಟ್ ಅಂದರೆ, ಎಲ್ಲ ಕಾಟನ್ ಬಟ್ಟೆ, ನ್ಯಾಚುರಲ್ ಫ್ಯಾಬ್ರಿಕ್ಸ್ ತೊಗೊಳ್ಳಿ, ಯಾರೋ ಪ್ಲಾಸ್ಟಿಕ್ ಫ್ಯಾಬ್ರಿಕ್ಸ್ ತೊಗೊಳ್ಬೇಡಿ. ಸೊ ಇಷ್ಟು ಹೇಳ್ತಾ ನನ್ನ ಟಾಪಿಕ್ ಬಗ್ಗೆ ನಾನು ತುಂಬ ಮಾತಾಡಲಿಲ್ಲ. ಸೊ ಮೈನ್ ಟಾಪಿಕ್ ಫುಡ್ ವೇಸ್ಟ್ ಮಾಡ್ತಾರೆ, ಹೇಗೆ ಮಕ್ಕಳನ್ನ ಬೆಳೆಸೋದು ಅಂತ. ಸೊ ಅದಕ್ಕೆ ಜಾಸ್ತಿ